ಇವತ್ತಿನ ಈ ಕಾರ್ಯಕ್ರಮ ಜೊತೆಗೆ ನಮ್ಮೆಲ್ಲರಿಗೂ ಒಂದು ವಿಶೇಷವಾದಂತ ಹೃದಯಕ್ಕೆ ತಾಗತಕ್ಕಂತ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಇಲ್ಲಿ ಅನೇಕ ಜನ ನನ್ನ ಆತ್ಮೀಯರು ಬಹಳ ಹೃದಯ ಸ್ಪರ್ಶಿ ತಮ್ಮ ಮಾತುಗಳನ್ನು ಆಡಿದ್ದಾರೆ. ಇಡೀ ಈ ಪ್ರಕ್ರಿಯೆಯಲ್ಲಿ ಪ್ರಾರಂಭದಿಂದ ಇವತ್ತಿನವರೆಗೆ ಸಹಾಯವನ್ನು ಮಾಡಿದ್ದಾರೆ. ಕಳೆದ 2 ದಿನಗಳಿಂದ ನನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ ನಂತರ ಈ ರಾಜ್ಯದ ಈ ದೇಶದ ಅನೇಕ ನಾಯಕರುಗಳು, ಅನೇಕ ಜನ ಮಠಾಧೀಶರುಗಳು, ಅನೇಕ ಜನ ನನ್ನ ಆತ್ಮೀಯ 23 ಜನ ಶಾಸಕ ಮಿತ್ರರು, ಸಚಿವರುಗಳು ನನ್ನ ಮನೆಗೆ ಬಂದು ಆತ್ಮಸ್ಥೈರ್ಯ ತುಂಬತಕ್ಕಂಥ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ಅವರೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಈ ದೇಶದ ಸಂಸ್ಕೃತಿ ಇದು. ಯಾರಿಗಾದರೂ ಸಂತೋಷ ಆದ್ರೆ ಅದರಲ್ಲಿ ಪಾಲ್ಗೊಳ್ತೀವಿ, ಯಾರಿಗಾದರೂ ನೋವಾದ್ರೆ ಆ ಸ್ವಾತಂತ್ರ್ಯದಲ್ಲಿ ಭಾಗಿಯಾಗ್ತಕ್ಕಂಥ ಭಾರತೀಯ ಸಂಸ್ಕೃತಿ ಅಂತ ಒಂದು ಸಂಸ್ಕೃತಿಯ ಪ್ರತೀಕವಾಗಿ ಬಹಳ ಪ್ರೀತಿ, ವಿಶ್ವಾಸ, ಮಮತೆಯನ್ನ, ಗೌರವವನ್ನ ತೋರಿಸಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ನನ್ನನ್ನ ಈ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥ ಈ ಜಿಲ್ಲೆಯ ಅನೇಕ ಜನ, ಅದರಲ್ಲೂ ವಿಶೇಷವಾಗಿ ಇಂಡಿ, ಚಡ್ಚಣ, ಆಲ್ಮೇಲ್ ಮತ್ತು ಮಹಾರಾಷ್ಟ್ರದ ಜನ, ಸೋಲಾಪುರ ಜಿಲ್ಲೆ, ಸೊ ಇಂಥ ಎಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳನ್ನ ಗಮನಿಸಿ ಪ್ರಜಾಪ್ರಭುತ್ವ ಜನರ ಆಶಯದೊಂದಿಗೆ ಬದುಕಬೇಕಾಗ್ತದೆ. ಇದು ನಮ್ಮ ಸ್ವಂತಿಕೆ ಇರೋದಿಲ್ಲ. ಇಲ್ಲಿ ಶಾಸಕ ಸ್ಥಾನ, ಸಂಸದ ಸ್ಥಾನ ಪ್ರಜಾಪ್ರಭುತ್ವ ಒಂದು ಭಾಗ. ಅದು ಜನರು ಕೊಟ್ಟಿರ್ತಕ್ಕಂಥ ಅಧಿಕಾರ, ಅದು ಜನರ ನಿರ್ಣಯವನ್ನ ಗೌರವಿಸಬೇಕಾಗುವುದು ಪ್ರಜಾಪ್ರಭುತ್ವದ ಮೊದಲನೇ ಆಶಯ. ನಾನು ಅದನ್ನ ತಿಳ್ಕೊಂಡು ಪ್ರಭುತ್ವದಿಂದ ನನ್ನ ಸುದೀರ್ಘ ರಾಜಕಾರಣವನ್ನ, ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಸದೃಢ ಅಂತ ಸಂದರ್ಭದಲ್ಲಿ ಈ ತಾಲೂಕಿನ ಜನ ನನ್ನ ಕುಟುಂಬಕ್ಕೆ ಸಹಾಯವನ್ನ ಮಾಡಿದ್ದಾರೆ, ಅವಕಾಶವನ್ನು ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. 1986ರ ಜಿಲ್ಲಾ ಪರಿಷತ್ನಿಂದ ಪ್ರಾರಂಭಗೊಂಡು 2026 40 ವರ್ಷಗಳ 4 ದಶಕಗಳು, 4 ಜಿಲ್ಲಾ ಪಂಚಾಯತಿ ಮತ್ತು 4 ಶಾಸನಸಭೆ ಚುನಾವಣೆಯಲ್ಲಿ ನನ್ನ ಕುಟುಂಬಕ್ಕೆ ಒಂದು ಆಶೀರ್ವಾದ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ಉಪಕಾರ ಮಾಡಿದ್ದಾರೆ. ಇಂಥ ಅನೇಕ ಜನ ನಮ್ಮ ಮಧ್ಯದಲ್ಲಿ ಗೊತ್ತಿಲ್ಲ. ಸಹಾಯ ಮಾಡಿರ್ತಕ್ಕಂಥ ಅನೇಕ ಹಿರಿಯರು, ಅವರೆಲ್ಲರೂ ನಾನು ಸ್ಮರಿಸಿಕೊಂಡು ಈ ಸುದೀರ್ಘ ರಾಜಕಾರಣದ ಪ್ರಯಾಣದಲ್ಲಿ ಅನೇಕ ಸಂತೋಷಗಳನ್ನು ಕಂಡಿದ್ದೀನಿ, ಅಷ್ಟೇ ನೋವುಗಳನ್ನು ಕಂಡಿದ್ದೀನಿ. ನಾನು ಅದರ ಸಮನ್ವಯತೆಯಿಂದ ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ಸೇರಿದ್ದೀವಿ. ನಾವು ಪ್ರಜಾಪ್ರಭುತ್ವದ ತಳಹದಿ ಮೇಲೆ ಗಾಂಧೀಜಿಯವರ ಶಾಂತಿಯ ಮಂತ್ರದೊಂದಿಗೆ ರಾಜಕೀಯ ಬೆಳವಣಿಗೆಯನ್ನು ಕಂಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬರ ಸರ್ವರಿಗೂ ಸಮಪಾಲು ಸಮಬಾಳು ಸೈದ್ಧಾಂತಿಕ ನಿಲುವುಗಳನ್ನು ಇಟ್ಕೊಂಡು ರಾಜಕಾರಣ ಮಾಡಿರ್ತಕ್ಕಂಥ ವರ್ಗಕ್ಕೆ ನಾವು ಸೇರಿದ್ದೀವಿ. ಪ್ರಜಾಪ್ರಭುತ್ವದ ಮೂಲ ಸ್ವರೂಪನೇ ಅದು. ಈ ದೇಶ ಸ್ವಾತಂತ್ರ್ಯದ ನಂತರ ರಾಮರಾಜ್ಯದ ಕನಸನ್ನು ಕಂಡಿದ್ರು ನಮ್ಮ ಪೂರ್ವಜರು ಚುನಾಯಿತ ಪ್ರತಿನಿಧಿಗಳು ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ಪ್ರದೇಶದ ಅಭಿವೃದ್ಧಿಗಾಗಿ ತಮ್ಮ ಹಗಲುಗಳನ್ನು ಶ್ರಮಿಸಬೇಕಾದಂತಹ ಒಂದು ಸಂಸ್ಕೃತಿಯ ಸಂದೇಶವನ್ನು ನೀಡಿ ಹೋಗಿದ್ರು. ಆ ಎಲ್ಲ ಹುತಾತ್ಮರು ಆ ತಳದ ಮೇಲೆ ರಾಜಕಾರಣ ಮಾಡಬೇಕಾದಂತ ನಮ್ಮೆಲ್ಲರ ಮುಖ್ಯ ಭಾಗ ಆಗಬೇಕು. ರಾಜಕಾರಣವನ್ನ ಈ ಭಾಗದಲ್ಲಿ ಮಾಡಿದ್ದೀನಿ. ಈ ಭಾಗದ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಗಳನ್ನ ದಶಕಗಳಿಂದ ಉಳಿದ ಕೆಲಸಗಳನ್ನು ಮಾಡಿರ್ತಕ್ಕಂಥ ಸಂತೃಪ್ತಿ ನನಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜನರ ಹೃದಯದಲ್ಲಿ ನನಗೊಂದು ಸ್ಥಾನ ಕೊಟ್ಟಿದ್ದಾರೆ. ಅನೇಕ ಜನ ನೊಂದ ಬಂದ ಅನೇಕ ವರ್ಗಗಳು ನನಗೆ ಸಹಾಯವನ್ನು ಮಾಡಿವೆ. ನನ್ನ ಜೀವನದ್ದಕ್ಕೂ ಅದನ್ನು ಸ್ಮರಿಸುವುದು ರಾಜಕಾರಣ ಮಾಡಿದ್ದೀನಿ. ಅಧಿಕಾರ ಮುಖ್ಯ ಅಲ್ಲ,
ಜನರ ಪ್ರೀತಿ ವಿಶ್ವಾಸ ಮುಖ್ಯ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ರಾಜಕಾರಣವನ್ನ ಮಾಡಿರ್ತಕ್ಕಂಥ ವರ್ಗಕ್ಕೆ ನಾವು ಸೇರಿದ್ದೀವಿ. ಸೊ ಈ ಭಾಗದಲ್ಲಿ ಪಕ್ಷವನ್ನ ಮೀರಿ ನನಗೆ ಸಹಾಯ ಮಾಡಿರ್ತಕ್ಕಂಥ ಅನೇಕ ಆತ್ಮೀಯರು ನಾವೆಲ್ಲ ಅವ್ರನ್ನ ಸಮೀಪದಿಂದ ಕಂಡಿದ್ದೀವಿ. ಸೊ ಒಟ್ಟಾರೆ ಈ ಭಾಗದ ರಾಜಕಾರಣ ಮೇಲ್ಪಂಕ್ತಿ ಹಾಕುವಲ್ಲಿ ನಾವೆಲ್ಲ ಶ್ರಮಿಸಿದ್ದೀವಿ. ಈ ವಿಧಾನಸಭಾ ಕ್ಷೇತ್ರ ಪ್ರತಿಸ್ತಕ್ಕಂಥ ಅನೇಕರು ಈ ಭಾಗದಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ನನಗೊಂದು ಹೆಚ್ಚು ಅವಕಾಶ ಸಿಕ್ತು. ಕೆಲವು ಮುಖ್ಯಮಂತ್ರಿಗಳ ಸಮೀಪದಲ್ಲಿ ಇರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ತರ್ತಕ್ಕಂಥ ಒಂದು ಅವಕಾಶ ನನಗೆ ಭಗವಂತ ಒದಗಿಸಿಕೊಟ್ಟಿದ್ದ, ಅದನ್ನು ನಾನು ಪ್ರಾಮಾಣಿಕವಾಗಿ ಈ ಭಾಗಕ್ಕೆ ಒದಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ವಿಶೇಷವಾಗಿ ಶೈಕ್ಷಣಿಕವಾಗಿ ಈ ಭಾಗ ಮುಂದುವರಿಬೇಕು, ಸಂಸ್ಕಾರದಿಂದ ಬೆಳಿಬೇಕು ಅಂಥೇಳಿ, ಹಾಗೆ ನೀರಾವರಿ, ಶುಗರ್ ಫ್ಯಾಕ್ಟ್ರಿ, ಅನೇಕ ಸ್ಥಳೀಯ ಸಂಸ್ಥೆಗಳು, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು, GTTC ಅಂತ ಕಾಲೇಜುಗಳು, ಮುಂದಿನ ಭವಿಷ್ಯಕ್ಕೆ ಅದು ಪ್ರಾರಂಭಗೊಂಡ ನಂತರ ಗೊತ್ತಾಗ್ತದೆ ಮುಂದಿನ 16 ವರ್ಷದ ನಂತರ. ಸೊ ಅಂತ ಅನೇಕ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನನಗೆ ಸಂತೋಷ, ನೆಮ್ಮದಿ ಎಲ್ಲ ಇದೆ. ಅದು ಎಲ್ಲವನ್ನ ಹೇಳಿ ಕೊನೆಗೆ ಇವತ್ತೇನೇ ವಿಚಾರಕ್ಕೆ ನಾವು ಇಲ್ಲಿ ಕೂಡಿದ್ದೀವಿ. ನಾನು ಶಾಂತೇಶ್ವರನ ನಗರದಲ್ಲಿ ಅವನ ಆಸ್ಥಾನದಲ್ಲಿ ಬಹಳ ಪ್ರಾಮಾಣಿಕವಾಗಿ ಈ ವಿಚಾರ ನನ್ನಿಂದ ಹೊರಹೊಮ್ಮಿದ್ದಲ್ಲಿ 2020 ಫೆಬ್ರವರಿ ಬೆಂಗಳೂರಿನ ಎಕ್ಸಿಕ್ಯೂಟಿವ್ ಅಂತ ಒಂದು ರೆಸಾರ್ಟ್ನಲ್ಲಿ ನಮ್ಮ ರಾಷ್ಟ್ರೀಯ AICC ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ, ಕರ್ನಾಟಕದ ಇನ್ಚಾರ್ಜ್ ಆಗಿರ್ತಕ್ಕಂಥ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಆಗಿನ ವಿರೋಧ ಪಕ್ಷದ ನಾಯಕರು, ಹಿಂದಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿಗಳು ಮತ್ತು ಆಗಿನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಒಂದು 4 ಜಿಲ್ಲೆಗಳು ಏನು ಮೋಸ್ಟ್ ಕಾಂಪ್ಲಿಕೇಟೆಡ್ ಜಿಲ್ಲೆಗಳದಾವ, ಅದು ಬಿಜಾಪುರ, ಆಗಿನ ಏನು ರಮೇಶ್ ಕುಮಾರ್ ಮತ್ತು ಮುನಿಯಪ್ಪನವ್ರ ಏನು ಸಮಸ್ಯೆ ಇತ್ತು, ಕೋಲಾರ, ರಾಯಚೂರು, ಈ 4 ಜಿಲ್ಲೆಗಳ ಆಯ್ದ ಕೆಲವು ನಮ್ಮಂತವ್ರಿಗೆ ಕರೆದಿದ್ರು. ಸೊ ನಮ್ಮ ಜಿಲ್ಲೆಗೆ ಅವತ್ತು 3 ಜನ ಶಾಸಕರು, ನಮ್ಮ 3 ಮಂದಿ ಕರೆದು 1-to-1 ಮೀಟಿಂಗ್ ಮಾಡಿ ಅವರಾಗೆ ನನಗೆ ಹೇಳಿದ್ರು, ನಿಮ್ಮ ಇಡೀ ಕುಟುಂಬ ಕಾಂಗ್ರೆಸ್ ಪಕ್ಷದಲ್ಲಿ ನೀವೆಲ್ಲ ಬಹಳ ಬದ್ಧತೆಯಿಂದ ರಾಜಕಾರಣವನ್ನು ಮಾಡಿದ್ದೀರಿ. ಮುಂದಿನ ಸಲ ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ನಿಮ್ಮ 3 ಮಂದಿಗೂ ಈಕ್ವಲಿ ಪವರ್ ಶೇರ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಸುರ್ಜೇವಾಲಾ ನನಗೇನು ಮಾತು ಕೊಟ್ಟಿದ್ರು. ಆ ಒಂದು ವಿಚಾರದಿಂದ ಇದನ್ನ ಅವತ್ತು ಮಳಿಕೆಯನ್ನು ಒಡೆದು ನಾನು ಇಡೀ ಚುನಾವಣೆ ಪ್ರಚಾರ ಸಭೆಯಲ್ಲಿ ಸಹಿತ ಬಹಳ ಜನ ನನ್ನ ಆತ್ಮೀಯರು ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರ ಪ್ರಯುಕ್ತನೇ ನಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಚುನಾವಣೆ ಪ್ರಚಾರ ಕೊನೆ ಹಂತಕ್ಕೆ ಬಂದಿದ್ದು. ಸನ್ಮಾನ್ಯ ಸುರ್ಜೇವಾಲಾ ಅವರು, ಸನ್ಮಾನ್ಯ ವೇಣುಗೋಪಾಲರು ನನಗೆ ಫೋನ್ ಮಾಡಿ, ಇಲ್ಲ ಬಿಜಾಪುರ ಜಿಲ್ಲೆ ಒಳಗೆ ನಿಮ್ಮಲ್ಲೇನೆ ಅವರು ಪ್ರಚಾರ ಸಭೆ ಹಾಕೋತೀವಿ, ಸಾಯಂಕಾಲ ಬೀದರ್ಗೆ ಹೋಗೋರದಾರ ಅವರು. ಸೊ ನಾಳೆ ನಿಮ್ಮನ್ನು ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಮಿನಿಸ್ಟ್ರಿಗೆ, ಅದಕ್ಕೆ ಅವ್ರು ಬಂದು ಹೋದ್ರೆ ನಿಮಗೆ ಉಪಯೋಗ ಆಗ್ತದೆ ಅಂತಕ್ಕಂಥ ಅವ್ರು ಏನೋ ಒಂದು ಮಾತಿತ್ತು. ನಾನು ಅದನ್ನ ಪ್ರಾಮಾಣಿಕವಾಗಿ ತಗೊಂಡು ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಆ ಕಾರ್ಯಕ್ರಮದ ಹಿಂದಿನ ದಿನ ಏರಿಯಲ್ ಪರ್ಮಿಷನ್ ಎಲ್ಲರ ಬಡಕ್ಕೆ ಸಮಸ್ಯೆ ಕ್ರಿಯೇಟ್ ಆಗಿತ್ತು. ಅವರು ಸನ್ಮಾನ್ಯ ಸುರ್ಜೇವಾಲಾ ಅವರು ಮತ್ತು ಸಲೀಂ ಅಹಮದ್ ಅವರು ಆ ಇಡೀ ರಾತ್ರಿ ಪ್ರಯತ್ನ ಮಾಡಿ ಅವತ್ತು ಅವರಿಗೆ ಇಲ್ಲಿಗೆ ಬರ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟು ನಾವು ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮ ಯಶಸ್ವಿಯನ್ನಾಗಿ ಮಾಡಿದ್ದೀವಿ. ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ಜಿಲ್ಲೆಗೆ ಎಲ್ಲಾದರೂ ಬಂದಿದ್ರೆ ಅದು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ನಾನು ಅದಕ್ಕಾಗಿ ನಮ್ಮ ಗೆಲುವಿಗೆ ಗಾಂಧಿ ಕುಟುಂಬದ ಕೊಡುಗೆನ ಕಾರಣ ಅನ್ನೋದನ್ನು ನಾನು ಇವತ್ತು ಅದನ್ನು ನೆನಪಿಸ್ಕೋಬೇಕಾಗ್ತದೆ. ಹಾಗೆ ಅನೇಕ ಜನ ರಾಜ್ಯದ ನಾಯಕರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹಿತ ಪ್ರಜಾಧ್ವನಿ ಯಾತ್ರೆಯನ್ನ ಮಾಡಿದ್ರು. ಅವ್ರಿಗೂ ತಾವು ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡಿದೀವಿ. ಅದರ ನಂತರ ಚುನಾವಣೆ ಆಯಿತು. ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ 3ನೇ ಬಾರಿಗೆ ಗೆಲ್ಲಿಸ್ತಕ್ಕಂಥ ಒಂದು ಅವಕಾಶ ನೀವು ಮಾಡಿಕೊಟ್ರಿ. ಹಾಗೆ ಇವತ್ತು ಸರ್ಕಾರ ರಚನೆ ಆದ ನಂತರ ಅವ್ರು ನಮ್ಮನ್ನ ಕರೆದು ಕೇಳಿದಕ್ಕೆ ನಾವು ಹೇಳಿದ್ದು, ನೀವೇನು ಮಾತು ಕೊಟ್ಟಿದ್ರಿ ಅದನ್ನು ಉಳಿಸ್ಕೊಡಿ ಅಂತೇಳಿ. ಅವತ್ತು ಅವ್ರು ಏನು ಹೇಳಿದ್ರು, ಇಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಅದ, ಇಬ್ಬರಿಗೆ ಅವಕಾಶ ಮಾಡಿಕೊಡ್ತೀವಿ, ಮುಂದಿನ ನಿರ್ಮಾಣದಾಗ 2.5 ವರ್ಷದ ನಂತರ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ರು. ನಾನು ಅದನ್ನು ಆಯ್ತಪ್ಪ, ಅನಿವಾರ್ಯದ ರಾಜಕಾರಣದಾಗ ಇವೆಲ್ಲ ಒಪ್ಕೋಬೇಕಾಗ್ತದೆ ಅಂತೇಳಿ ಒಪ್ಕೊಂಡಿವಿ. ಕೊನೆಗೆ ಮೊನ್ನೆ ಸರ್ಕಾರ
ಅಧಿಕಾರ ಹಸ್ತಾಂತರ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರಿಗೇನು ಅಧಿಕಾರ ಹಸ್ತಾಂತರ ಆದ ನಂತರ ಹೊಸ ಮಂತ್ರಿಮಂಡಲ ರಚನೆ ಆಗ್ತಕ್ಕಂಥ ಸಂದರ್ಭ ಬಂತು. ಅವತ್ತೇ ನಾನು ಅವ್ರಿಗೆ ಕೇಳಿದ್ರೆ ನೀವು ಇವತ್ತೇನು ನನಗೆ ಮಾತು ಕೊಟ್ಟಿದ್ರಿ ಅದನ್ನು ನೆನಪಿಸಿ